ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಡಿ ರೂಪಾ ವರ್ಸಸ್ ರೋಹಿಣಿ ಸಿಂಧೂರಿ. ರೂಪಾ ವಿರುದ್ಧ ಎಫ್ಐಆರ್ ಆಗುತ್ತಾ? ಕೋರ್ಟ್ ಅನುಮತಿ ಕೊಡುತ್ತಾ? ಹಿಂದೆ ಕೇಸ್ ಬುಕ್ ಆಗುತ್ತಾ? ಮಾನನಷ್ಟ ಕೇಸ್ ಆಗುತ್ತಾ? ಇದು ರೂಪಾಗೆ ಸಂಕಷ್ಟ ಫಿಕ್ಸ್. ರೂಪಾ ವಿರುದ್ಧ ಎಫ್ಐಆರ್ ಸ್ಟೋರಿ. ಡಿ ರೂಪಾ ವರ್ಸಸ್ ರೋಹಿಣಿ ಸಿಂಧೂರಿ ಫೈಟ್ ಜೋರಾಗಿ ನಡೀತಾ ಇದೆ. ಡಿ ರೂಪಾ ವಿರುದ್ಧ ಎಫ್ಐಆರ್ ದಾಖಲಾಗುವಂತ ಚಾನ್ಸಸ್ ಇದೆ. ಸಿಂಧೂರಿ ಪತಿ ನೀಡಿದ ದೂರಿನ ಮೇಲೆ ಎಫ್ಐಆರ್ ಆಗುವಂತ ಸಾಧ್ಯತೆಗಳಿದೆ. ಈಗ ಪತ್ನಿಯ ಖಾಸಗಿ ಫೋಟೋಗಳನ್ನ ಆಕೆ ಹೆಂಗ್ ಲೀಕ್ ಮಾಡಿದ್ಲು ಅಂತ ಹೇಳಿ ನಿನ್ನೆ ಅವರು ಮಾಧ್ಯಮದ ಮುಂದೆ ಬಂದು ಪ್ರಶ್ನೆಯನ್ನ ಮಾಡಿದ್ರು. ಜೊತೆಗೆ ನಾವು ಕಾನೂನು ಸಮರವನ್ನ ಸಾರ್ತೀವಿ ಅಂತಾನೂ ಹೇಳಿದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿದಂತ ಆರೋಪ ಇರೋದ್ರಿಂದ ಸುಧೀರ್ ರೆಡ್ಡಿ ದೂರಿನ ಮೇಲೆ ಎಫ್ಐಆರ್ ದಾಖಲು ಮಾಡುವಂತ ಚಾನ್ಸಸ್ ಇದೆ. ಸದ್ಯಕ್ಕೆ ಎನ್ಸಿಆರ್ ದಾಖಲು ಮಾಡಿಕೊಂಡಿದ್ದಾರೆ ಬಾಗಲಗುಂಟೆ ಪೊಲೀಸರು. ಎಫ್ಐಆರ್ ದಾಖಲಿಸಲು ಕೋರ್ಟ್ ಅನುಮತಿ ಬೇಕಾಗುತ್ತೆ. ಕೋರ್ಟ್ ಸೂಚನೆ ಕೊಟ್ರೆ ಎಫ್ಐಆರ್ ದಾಖಲು ಮಾಡಿಕೊಂಡು ವಿಚಾರಣೆಯನ್ನ ಆರಂಭ ಮಾಡ್ತಾರೆ. ಅಕಸ್ಮಾತ್ ಎಫ್ಐಆರ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಈಗ ರೋಹಿಣಿ ಸಿಂಧೂರಿ ಮುಂದೆ ಇರುವಂತ ಆಪ್ಷನ್ಸ್ ಏನು? ಎಫ್ಐಆರ್ ಆಗದೇ ಇದ್ರೆ ಕಾನೂನು ರೀತಿಯಲ್ಲಿ ಸಮರ ಸಾರೋದು. ಯಾವ ತರ? ಕೋರ್ಟ್ ಮೆಟ್ಲನ್ನ ಹತ್ತೋದಕ್ಕೆ ಸಿಂಧೂರಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಡಿ ರೂಪಾ ವಿರುದ್ಧ ಜೋರಾಗಲಿದೆ ಅಲ್ಲಿಗೆ ಫೈಟ್. ಮಾನನಷ್ಟ ಮೊಕದ್ದಮೆ ಮತ್ತು ಐಪಿಸಿ ಸೆಕ್ಷನ್ 500ರ ಅಡಿಯಲ್ಲಿ ಕೇಸ್ ದಾಖಲಿಸುವಂತ ಚಾನ್ಸಸ್ ಇದೆ. ಅದಕ್ಕೂ ಮುಂಚಿತವಾಗಿ ಎಫ್ಐಆರ್ ಆದ್ರೆ ಅದ್ರ ಪಾಡಿಗದು ಅಂದ್ರೆ ಕಾನೂನು ರೀತಿಯಲ್ಲಿ ಹೋರಾಟ ನಡೀತಾ ಹೋಗುತ್ತೆ. ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾ ಹೋಗ್ತಾರೆ. ಇಲ್ಲ ಅಂತಂದ್ರೆ ಇವತ್ತು ಎಫ್ಐಆರ್ ಆಗ್ಲಿಲ್ಲ ಅಂತಂದ್ರೆ ಕೋರ್ಟ್ ಮೆಟ್ಲನ್ನ ಹತ್ತೋದು. ಕೋರ್ಟ್ ಸೂಚನೆ ಕೊಟ್ಟ ಮೇಲೆ ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಪೊಲೀಸರು ಶುರು ಮಾಡ್ತಾರೆ. ನೋಡ್ಬೇಕಾಗುತ್ತೆ ಮುಂದೆ ಯಾವ್ಯಾವ ತರ ಕಾನೂನು ಹೋರಾಟವನ್ನ ಇಬ್ರು ಮಾಡ್ತಾರೆ ಅಂತ ಹೇಳಿ. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಈಗ ಕಾನೂನು ಸಮರವನ್ನ ಇಬ್ರು ಸಾರಿರೋದ್ರಿಂದ ಈಗ ಎಫ್ಐಆರ್ ಆಗಲೇಬೇಕು ಅಂತ ಹೇಳಿ ರೋಹಿಣಿ ಸಿಂಧೂರಿ ಅವರು ಒತ್ತಡಗಳನ್ನ ಹಾಕ್ತಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗಿದೆ. ಅಕಸ್ಮಾತ್ ಪೊಲೀಸರು ಎಫ್ಐಆರ್ ಇವತ್ತು ಮಾಡ್ಕೊಳ್ಳಿಲ್ಲ ಅಂದ್ರೆ ಇವತ್ತೇ ಕೋರ್ಟ್ಗೆ ಹೋಗುವಂತ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ? ರೋಹಿಣಿ ಸಿಂಧೂರಿ ಅವರು ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಶರ್ಮಿತಾ, ನಿನ್ನೆ ಏನು ಡಿ ರೂಪಾ ವಿರುದ್ಧ ಒಂದು ರೋಹಿಣಿ ಸಿಂಧೂರಿ ಅವರ ಪತಿ ಸುಧೀರ್ ಅವರು ಒಂದು ದೂರನ್ನು ಕೊಡ್ತಾರೆ. ಏನು ಬಗಲ್ಗುಂಟೆ ಪೊಲೀಸ್ ಠಾಣೆಗೆ ತೆರಳಿ ಏನು ತಮ್ಮ ಪತ್ನಿಯ ಒಂದು ಫೋಟೋಗಳನ್ನ ವೈರಲ್ ಮಾಡಿರೋದು ಮತ್ತೆ ಕೆಲವು ಖಾಸಗಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿರೋದ್ರ ಬಗ್ಗೆ ಒಂದು ದೂರನ್ನ ಕೊಡ್ತಾರೆ. ಫೇಸ್ಬುಕ್ ನಲ್ಲಿ ಸಾಕಷ್ಟು ಖಾಸಗಿ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಮತ್ತೆ ಕೆಲವು ವೈಯಕ್ತಿಕ ವಿಚಾರಗಳು ಸಹ ಚರ್ಚೆ ಆಗಿದೆ ಅಂತ ಹೇಳಿ ಒಂದು ದೂರನ್ನ ಕೊಟ್ಟು ಈ ಬಗ್ಗೆ ಒಂದು ರೂಪಾ ವಿರುದ್ಧ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒಂದು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು. ಈಗ ಈ ಒಂದು ದೂರಿನ ಸಂಬಂಧ ಈಗ ಪೊಲೀಸರು ಇನ್ನು ಎಫ್ಐಆರ್ ಅನ್ನ ದಾಖಲು ಮಾಡಿಲ್ಲ. ಯಾಕಂದ್ರೆ ಅದನ್ನ ಕಾನೂನು ತಜ್ಞರ ಒಂದು ಮುಖಾಂತರ ಒಂದು ಸಲಹೆಯನ್ನ ಪಡೆದಕ್ಕೆ ಈಗ ಪೊಲೀಸರು ಮುಂದಾಗಿದ್ರು. ನಿನ್ನೆ ಇಡೀ ದಿನ ಒಂದು ಕಾನೂನು ತಜ್ಞರ ಬಳಿ ಈ ಒಂದು ಪ್ರಕರಣವನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಮತ್ತೆ ಯಾವ ರೀತಿ ಕೇಸ್ ದಾಖಲು ಮಾಡೋದಕ್ಕೆ ಇದರಲ್ಲಿ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಅವರಿಂದ ಒಂದು ಸಲಹೆಗಳನ್ನ ಪಡೆಯೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿತ್ತು. ಬಹುಶಃ ಇವತ್ತು ಅದ್ರ ಬಗ್ಗೆ ಒಂದು ಕಾನೂನು ತಜ್ಞರು ಒಂದು ಸಲಹೆಯನ್ನ ಕೊಡ್ತಾರೆ. ಇದು ಎಫ್ಐಆರ್ ಮಾಡೋದಕ್ಕೆ ಬರುತ್ತಾ ಬರಲ್ವಾ ಅನ್ನೋದ್ರ ಬಗ್ಗೆ ಒಂದು ಸಲಹೆಯನ್ನ ಪಡ್ಕೊಡ್ತಾರೆ. ಒಂದು ವೇಳೆ ಪೊಲೀಸರು ಇದ್ರ ಬಗ್ಗೆ ಎಫ್ಐಆರ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದಾದ್ರೆ ನಂತರ ಈಗ ಸುಧೀರ್ ಅವರು ಕೋರ್ಟ್ ಮುಖಾಂತರ ಒಂದು ಕೋರ್ಟ್ ಮೊರೆ ಹೋಗೋದಕ್ಕೂ ಸಹ ಒಂದು ತೀರ್ಮಾನ ಮಾಡಿರುವಂತದ್ದು. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಕಾನೂನು ಸಮರ ಮಾಡ್ತೀವಿ ಅಂತ ಹೇಳಿ ಏನು ರೋಹಿಣಿ ಸಿಂಧೂರಿ ಮತ್ತೆ ಅವರ ಪತಿ ಸಹ ನಿನ್ನೆ ಹೇಳಿದ್ರು. ಮತ್ತೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮತ್ತೆ ತಯಾರಿಗಳನ್ನು ಸಹ ಅವ್ರು ಮಾಡ್ಕೊಂಡಿದ್ದಾರೆ. ಪೊಲೀಸರು ಎಫ್ಐಆರ್ ಮಾಡದೆ ಹೋದಲ್ಲಿ ಕೋರ್ಟ್ ಮುಖಾಂತರ ಹೋಗಿ ಅಲ್ಲಿ ಏನು ಕೋರ್ಟ್ ಡೈರೆಕ್ಷನ್ಸ್ ಮುಖಾಂತರ ಎಫ್ಐಆರ್ ಅನ್ನ ಮಾಡಿಸೋದಕ್ಕೂ ಸಹ ಈಗ ಅವರು ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಬಹುಶಃ ಇವತ್ತು ಅಥವಾ ನಾಳೆ ಒಳಗಡೆ ಅವರು ಕೋರ್ಟ್ ನ ಮೆಟ್ಟಿಲತ್ತೋ ಸಾಧ್ಯತೆ ಇದೆ. ಅಲ್ಲಿ ಒಂದು ನ್ಯಾಯಾಲಯದ ಮುಖಾಂತರ ಹೋಗಿ ಒಂದು ಸೂಚನೆಯನ್ನ ಪಡೆದು ನಂತರ ಪೊಲೀಸ್ ಠಾಣೆಗೆ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿಸುವಂತ ಕೆಲಸವನ್ನು ಸಹ ಈಗ ಅವರು ಕೆಲಸದ ಒಂದು ತಯಾರಿಗಳಲ್ಲಿ ತೊಡಗಿದ್ದಾರೆ. ಶರ್ಮಿತಾ, ಫೈನ್, ಪ್ಲೀಸ್ ಬಿ ಆನ್ಲೈನ್. ಮುನಿರಾಜು, ಮತ್ತೆ ಮುನ್ನೆಲೆಗೆ ಬಂದಿದೆ ಡಿಕೆ ರವಿ ಸಾವಿನ ಸಿಬಿಐ ರಿಪೋರ್ಟ್. ಸಿಬಿಐ ರಿಪೋರ್ಟ್ ನಲ್ಲಿನ ಚಾಟ್ಸ್ ಅನ್ನ ರೂಪಾ ಪ್ರಸ್ತಾಪ ಮಾಡಿದ್ದಾರೆ. ಡಿಕೆ ರವಿಗೆ ತೊಂದರೆ ಕೊಡ್ತಾ ಇದ್ರು ಅಂತ ಹೇಳಿ ಡಿ ರೂಪಾ ಹೇಳಿದ್ದಾರೆ. ಯಾಕಂದ್ರೆ ಈಗ ಇವರಿಬ್ಬರ ಒಂದು ಜಗಳ ತಾರಕಕ್ಕೇರ್ತಾ ಇದ್ದಂತೆ ಡಿಕೆ ರವಿ ಹೆಸರು ಅವ್ರ ಸಾವಿನ ವಿಷಯ ಪ್ರಸ್ತಾಪ ಆಯಿತು. ಡಿಕೆ ರವಿ ಪತ್ನಿ ಕುಸುಮ ಅವ್ರ ಎಂಟ್ರಿನೂ ಆಯಿತು. ಸಿಬಿಐ ರಿಪೋರ್ಟ್ ನಲ್ಲಿ ಏನಿದೆ ಅಂತ ಯಾರು ಇಂಟ್ರೆಸ್ಟ್ ತೋರಿಸಿಲ್ಲ, ಅದು ಚರ್ಚೆ ಆಗಲಿಲ್ಲ. ಅವ್ರ ಸಾವಿನ ಸುದ್ದಿ ಎಷ್ಟು ಮಟ್ಟಿಗೆ ಹೈಪ್ ಪಡ್ಕೊಳ್ತು, ಸುದ್ದಿ ಆಯಿತು, ಅಷ್ಟರ ಮಟ್ಟಿಗೆ ಸಿಬಿಐ ರಿಪೋರ್ಟ್ ಬಂದ ಮೇಲೆ ಚರ್ಚೆ ಆಗಲಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಇನ್ಫ್ಯಾಕ್ಟ್ ಚರ್ಚೆ ಆಗಬೇಕು ಅಂತ ಹೇಳ್ಕೊಂಡಿದ್ರು. ಈಗ ಡಿ ರೂಪಾ ಹೇಳೋ ಪ್ರಕಾರ ತೊಂದರೆ ಕೊಟ್ಟವರ ನಂಬರ್ ಅನ್ನ ಇವ್ರು ಯಾಕೆ ಬ್ಲಾಕ್ ಮಾಡಿರಲಿಲ್ಲ? ರವಿ ಕೇಸ್ನ ರಿಪೋರ್ಟ್ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು ಡಿ ರೂಪಾ ಅವರು. ಬೆನ್ನಲ್ಲೇ ರೂಪಾ ಪರವಾಗಿ ನಿಂತಿದ್ದಾರೆ ವಕೀಲ ಸೂರ್ಯ ಮುಕುಂದರಾಜ್.
ರೋಹಿಣಿ ಹಾಗೇನೆ ಡಿಕೆ ರವಿ ಸಂಭಾಷಣೆ ಸಿಬಿಐ ರಿಪೋರ್ಟ್ನಲ್ಲಿದೆ. 2015 ಮಾರ್ಚ್ 14ರಲ್ಲಿ ಡಿಕೆ ರವಿ ರೋಹಿಣಿ ಕರೆ ಮಾಡಿದ್ದಾರೆ. ಇಬ್ಬರ ಮಧ್ಯೆ ಮಾತುಕತೆಯಾದ ಮರುದಿನ ರವಿ ಸಾವಿಗೆ ಶರಣಾಗಿದ್ದಾರೆ ಅಂತ ರಿಪೋರ್ಟ್ನಲ್ಲಿ ಇದೆ. ಅಂದ್ರೆ ಸಿಂಧೂರಿ ಮೇಲೆ ಆತ್ಮಹತ್ಯೆ ಪ್ರಚೋದನೆ ದಾಖಲಾಗಬೇಕಾಗಿತ್ತು. ರವಿ ಪತ್ನಿ ಕುಸುಮಾರ ಟ್ವೀಟ್ ಹಿಂದಿನ ನೋವು ನನಗೆ ಅರ್ಥ ಆಗುತ್ತೆ ಅಂತ ಹೇಳಿ ವಕೀಲ ಸೂರ್ಯ ಮುಕುಂದರಾಜ್ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅವರು ನೋಡೋಣ. ರೂಪಾ ಅವರು ಹೇಳ್ತಾ ಇರುವಂಥದ್ದೇನು, ರೋಹಿಣಿ ಸಿಂಧೂರಿ ಅವರು ಹಿರಿಯ IAS ಅಧಿಕಾರಿಗಳಿಗೆ, ತುಂಬ ಬೇರೆ ಬೇರೆ ಒಬ್ಬ KS ಅಧಿಕಾರಿಗೆ ಮತ್ತೊಬ್ಬರಿಗೆ ಎಲ್ರಿಗೂ ಅವರ ವೈಯಕ್ತಿಕ ಫೋಟೋಗಳನ್ನ ಕಳಿಸ್ತಾರೆ ಅಂತ. ಸೊ ಆ ವೈಯಕ್ತಿಕ ಫೋಟೋಗಳನ್ನ 2015ರಲ್ಲೂ ಕೂಡ DK ರವಿ ಅವ್ರಿಗೆ ಕಳಿಸಿರೋದು. CBI ರಿಪೋರ್ಟ್ನಲ್ಲಿ DK ರವಿ ಅವರು ಮತ್ತಷ್ಟು ಹೇಳ್ತಾ ಹೋಗ್ತಾರೆ. ಅವರ ಮತ್ತು ರೋಹಿಣಿ ಸಿಂಧೂರಿ ನಡುವೆ ಇದ್ದಂಥ ಸಂಬಂಧಗಳು, DK ರವಿ ಅವರು ಮೈಸೂರಿಗೆ ಅವ್ರನ್ನ ಮೀಟ್ ಮಾಡ್ತಿದ್ದು, ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟಿದ್ದು, ಇವೆಲ್ಲ ಕೂಡ CBI ಉಲ್ಲೇಖ ಆಗಿದೆ. ರಾತ್ರಿ 1:05 ಮಾರ್ಚ್ 15ನೇ ತಾರೀಕು 2015 ಹಿಂದಿನ ದಿನ ರಾತ್ರಿ 1:05 DK ರವಿ ಅವರು ರೋಹಿಣಿ ಸಿಂಧೂರಿ ಅವರಿಗೆ ಫೋನ್ ಮಾಡ್ತಾರೆ. ಆ ಫೋನನ್ನು ರಿಸೀವ್ ಮಾಡಿ ರೋಹಿಣಿ ಸಿಂಧೂರಿ ಅವರ ಪತಿ ಸುಧೀರ್ ಅವರು ಮಾತಾಡ್ತಾರೆ. ಅಲ್ಲಿ ಒಂದು ವಾಗ್ಯುದ್ಧನೇ ಆಗ್ಬೋದು. ಸೊ ಅದರಲ್ಲಿ ವಾಗ್ವಾದ ಆಗಿ DK ರವಿ ಮತ್ತು ರೋಹಿಣಿ ಸಿಂಧೂರಿ ಅವರ ಪತಿ ನಡುವೆ ವಾಗ್ವಾದ ಆಗಿ ಅದು ಮಾರನೇ ದಿವಸ ಬೆಳಗ್ಗೆ ಅವ್ರಿಗೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರೇರಣೆ ಕೊಟ್ಟಿದೆ. ಸೊ ಅದರಲ್ಲಿ ಸಂಪೂರ್ಣವಾದಂಥ ಉಲ್ಲೇಖ ಇದೆ. CBI ರಿಪೋರ್ಟು ಕೇವಲ 40 ಪುಟಗಳಿರುವಂಥದ್ದು. ಆ 40 ಪುಟದ CBI ರಿಪೋರ್ಟ್ನಲ್ಲಿ ಲಾಸ್ಟಲ್ಲಿ ಬಂದಿರುವಂಥ ಫೈಂಡಿಂಗ್ಸ್ ಏನಂದರೆ, ಸುಧೀರ್ ಮತ್ತು ರೋಹಿಣಿ ಸಿಂಧೂರಿ ಅವರ ಒಂದು ಮಾತಿನ ಪ್ರಭಾವದಿಂದಾಗಿ, ಅವರ ನಡವಳಿಕೆಯಿಂದಾಗಿ DK ರವಿ ಅವರು ಮಾನಸಿಕವಾಗಿ ನೊಂದು ಸೂಸೈಡನ್ನು ಮಾಡಿಕೊಂಡ್ರು ಅಂತ. ಆದರೆ ಅವತ್ತಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು, ಜಾರ್ಜ್ ಅವರು ಮತ್ತು DK ಶಿವಕುಮಾರ್ ಅವರು ಇವರೆಲ್ಲ ಒಂದು DK ರವಿ ಅವರ ಸಾವಿಗೆ ಕಾರಣ ಆಗಿದ್ದಾರೆ. ಇಷ್ಟು ದೊಡ್ಡ ಸಂದೇಶ, ಇಷ್ಟು ದೊಡ್ಡ ಆರೋಪ, ತನ್ನ ಸಾವಿಗೆ ಇದೇ ಕಾರಣ, ನಾನು ಹೋಗ್ತಾ ಇದ್ದೀನಿ, ನಾನು ಸತ್ತ ನಂತರ ನೀನು ನನ್ನನ್ನು ಬರಬೇಕು, ನನ್ನನ್ನು ತಪ್ಕೊಬೇಕು, ನನಗೊಂದು ಮುತ್ತು ಕೊಡಬೇಕು ಅಂತ ಹೇಳ್ಬಿಟ್ಟು ಕೂಡ DK ರವಿ ಒಂದು ಮೆಸೇಜಲ್ಲಿ ಕಳಿಸಿರ್ತಾರೆ. IAS ಅಧಿಕಾರಿಗಳಾಗಿರ್ಬೋದು ಅಥವಾ ಮೇಲ್ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಎಲ್ಲೋ ಒಂದು ಕಡೆ ರೋಹಿಣಿ ಸಿಂಧೂರಿ ಅವರ ರಕ್ಷಣೆಯನ್ನು ಮಾಡಿದ್ದಾರೆ ಅನ್ನೋದು ನೇರವಾಗಿ ಗೊತ್ತಾಗುತ್ತೆ. CBI ರಿಪೋರ್ಟಲ್ಲಿ ಫೈಂಡಿಂಗ್ಸ್ ಬಂದಿರುವಂಥದ್ದು ಈ ಸಾವು ಆತ್ಮಹತ್ಯೆ, ಆ ಸಾವಿಗೆ ಮುಖ್ಯವಾಗಿ ಕಾರಣ ಆಗಿರುವಂಥವ್ರು ರೋಹಿಣಿ ಸಿಂಧೂರಿ ಅವರ ಸಂಬಂಧ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳಿದೆ. ಇವತ್ತು ರೂಪಾ ಅವ್ರು ಕೊಟ್ಟಿರುವಂಥ ಸಾಕ್ಷ್ಯದಿಂದ CBI ರಿಪೋರ್ಟ್ಗೆ ಒಂದು ವ್ಯಾಲ್ಯೂ ಬರ್ತಾ ಇದೆ. ಇಲ್ಲಾಂದರೆ ಯಾರೂ ಕೂಡ ಅದನ್ನು ನಂಬ್ತಾ ಇರಲಿಲ್ಲ. ಈ CBI ರಿಪೋರ್ಟ್ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕಾಗತ್ತೆ. ಈ CBI ರಿಪೋರ್ಟ್ ಮೇಲೆ ಏನಾದರೂ ಸರ್ಕಾರ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ರೋಹಿಣಿ ಸಿಂಧೂರಿ ಅವ್ರನ್ನ ಅವತ್ತು ವಿಚಾರಣೆ ಮಾಡಿದರೆ, ಅವತ್ತು FIR ಮಾಡಿದಿದ್ರೆ DK ರವಿ ಅವರ ಸಾವಿಗೆ ಯಾರು ಕಾರಣ ಅಂತ ನೇರವಾಗಿ ಗೊತ್ತಾಗ್ತಾ ಇತ್ತು. ಇದೇ ವಿಚಾರವಾಗಿ ಡೀಟೇಲ್ ಆಗಿ ಮಾಹಿತಿಯನ್ನ ನೀಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮತ್ತೆ DK ರವಿ ಸಾವಿನ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. IAS IPS ಮಹಿಳಾ ಅಧಿಕಾರಿಗಳ ಮಧ್ಯದ ಫೈಟ್ ನಲ್ಲಿ ಈಗ ಆ ಸಾವಿನ ರಿಪೋರ್ಟ್ ಏನ್ ಕೊಟ್ಟಿದೆ CBI, ಅದು ಸರಿಯಾಗಿ ಮುಟ್ಟಿಲ್ಲ ಜನರಿಗೆ ಅಂತ ಹೇಳಿ ಕುಸುಮಾ ಅವರು ಕೂಡ ಮೊನ್ನೆ ಮಾತಾಡುವಂತ ಟೈಮ್ನಲ್ಲಿ ಹೇಳ್ತಾ ಇದ್ರು. ಆ ಸಾವಿನ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇತ್ತು, ಆ CBI ರಿಪೋರ್ಟ್ ಬಗ್ಗೆ ಯಾಕೋ ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ಯಾರು ಮಾಧ್ಯಮದವರು ತೋರಿಸ್ಲಿಲ್ಲ, ಜನಸಾಮಾನ್ಯರು ತೋರಿಸ್ಲಿಲ್ಲ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಇವಾಗ ವಕೀಲರು ಮುಂದೆ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಆತ್ಮಹತ್ಯೆಗೆ ಪ್ರಚೋದನೆ ಅಂತ ಕೇಸ್ ಯಾಕೆ ಆಗ್ಲಿಲ್ಲ ಅಂತ ಕೇಳ್ತಾ ಇದ್ದಾರೆ ಅವರು. ಶರ್ಮಿತಾ, ಯಾಕಂದ್ರೆ ಈಗ IPS ಮತ್ತೆ IAS ಅಧಿಕಾರಿಗಳ ಒಂದು ಜಗಳದಲ್ಲಿ ಈಗ DK ರವಿ ಅವರ ಒಂದು ಸಾವಿನ ಒಂದು CBI ರಿಪೋರ್ಟ್ ಏನಿದೆ ಈಗ ಅದು ಸಹ ಈಗ ಹೊರಗಡೆ ಬರ್ತಾ ಇರೋದು. ಆ ಒಂದು ರಿಪೋರ್ಟ್ ನಲ್ಲಿ ರೋಹಿಣಿ ಸಿಂಧೂರಿ ಮತ್ತೆ DK ರವಿ ಅವರು ಏನ್ ಚಾಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಅದೀಗ CBI ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿದೆ. ಆದ್ರೆ ಅದ್ರ ಬಗ್ಗೆ ಎಲ್ಲೂ ಸಹ ಚರ್ಚೆಗೆ ಬಂದಿಲ್ಲ, ಮತ್ತೆ ಅದ್ರ ಬಗ್ಗೆ ಏನು ಸಹ ಒಂದು ಆಕ್ಷನ್ ಆಗ್ಲಿಲ್ಲ ಅಂತೇಳಿ ಈಗ ವಕೀಲ ಸೂರ್ಯ ಮುಕುಂದರಾಜ್ ಅವರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. 2015ರಲ್ಲಿ ಏನು ಇಬ್ಬರ ನಡುವೆ ಒಂದು ಚಾಟಿಂಗ್ಸ್ ನಡೆದಿತ್ತು, ಮತ್ತೆ ಕರೆಗಳ ಒಂದು ವಿನಿಮಯ ಆಗಿತ್ತು. ಅದ್ರ ಬಗ್ಗೆ ಆ ಒಂದು ಸಮಯದಲ್ಲೇ ಒಂದು DK ರವಿ ಅವರು ಆತ್ಮಹತ್ಯೆಗೆ ಶರಣಾಗ್ತಾರೆ. ನಂತರ CBIನವರು ತನಿಖೆ ನಡೆಸಿ ಒಂದು ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡ್ತಾರೆ. ಮತ್ತೆ ಆ ಇಬ್ಬರ ನಡುವಿನ ಒಂದು ಚಾಟ್ಸ್ ಏನಿತ್ತು ಅದನ್ನು ಸಹ ಒಂದು ತಮ್ಮ ಒಂದು ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಎಷ್ಟು ಕರೆಗಳು ವಿನಿಮಯ ಆಗಿತ್ತು, ಮತ್ತೆ ಯಾವ್ಯಾವ ಸಂದರ್ಭದಲ್ಲಿ ಕರೆ ವಿನಿಮಯ ಆಗಿದೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಆಗಿದೆ. ಆದ್ರೆ ಇದು ಎಲ್ಲೂ ಸಹ ಹೊರಗಡೆ ಬರ್ತಾ ಇಲ್ಲ ಅಂತೇಳಿ ಒಂದು ಆರೋಪ ಮಾಡಿರೋದು. ಮತ್ತೆ ಇದೇ ವೇಳೆ ಇದ್ರ ಬಗ್ಗೆ ಯಾಕೆ ಏನು ರೋಹಿಣಿ ಸಿಂಧೂರಿ ಅವರ ಮೇಲೆ ಒಂದು ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟ ಒಂದು ಆರೋಪದ
ಆರೋಪದ ಮೇಲೆ ತನಿಖೆಯನ್ನು ಸಹ ಮಾಡಲಿಲ್ಲ, ಮತ್ತೆ ಅವರನ್ನು ವಿಚಾರಣೆಗೂ ಸಹ ಒಳಪಡಿಸಿಲ್ಲ ಅಂತೇಳಿ ಒಂದು ಮುಕುಂದರಾಜ್ ಅವರು ಒಂದು ಆರೋಪನ ಮಾಡ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಕುಸುಮಾ ಸಹ ಒಂದು ಟ್ವೀಟ್ ಅನ್ನು ಮಾಡಿದ್ರು. ಈಗ ಅವರ ನೋವಿನ ಸತ್ಯ ಏನು ಅನ್ನೋದು ನನಗೂ ಸಹ ಅರ್ಥ ಆಗುತ್ತೆ. ಆ ಸಲುವಾಗಿ ಇವ್ರ ಮೇಲೆ ಯಾವುದೇ ರೀತಿಯ ಒಂದು ತನಿಖೆ ಮತ್ತೆ ಕ್ರಮಕ್ಕೂ ಸಹ ಸರ್ಕಾರ ಮುಂದಾಗಿರ್ಲಿಲ್ಲ ಅಂತೇಳಿ ಒಂದು ಆರೋಪವನ್ನ ಸೂರ್ಯ ಮುಕುಂದರಾಜ್ ಅವರು ಮಾಡ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಮುನಿರಾಜು ಈ ಕ್ಷಣದ ಅಪ್ಡೇಟ್ಸ್ಗೆ. ಶಿವಾಜಿ ಮಾತ್ರ ನೆನಪಾಗ್ತಾ ಇದ್ದಾರಾ? ಬಸವಣ್ಣನ ಮರೆತೇ ಬಿಟ್ರ? ಕೇವಲ ವಿವಾದನ, ಎಲೆಕ್ಷನ್ ಗಿಮಿಕ? ಬಸವಣ್ಣ ಪ್ರತಿಮೆ ರೆಡಿ ಆಗಲ್ವಾ? ಇದು ಶಿವಾಜಿ ವರ್ಸಸ್ ಬಸವಣ್ಣ ಎಲೆಕ್ಷನ್ ಪಾಲಿಟಿಕ್ಸ್. ಬೆಳಗಾವಿಯಲ್ಲಿ ಜೋರಾಗಿದೆ ಪ್ರತಿಮೆ ಪಾಲಿಟಿಕ್ಸ್. ರಾಜಹಂಸಗಡದಲ್ಲಿ ರೆಡಿ ಆಗ್ತಾ ಇದೆ ಶಿವಾಜಿ ಪ್ರತಿಮೆ. ಹಿರೇಬಾಗೇವಾಡಿಯಲ್ಲಿ ರೆಡಿ ಆಗ್ತಾ ಇದೆ ಬಸವಣ್ಣನ ಪ್ರತಿಮೆ. ಬಸವಣ್ಣನ ಪ್ರತಿಮೆ ರೆಡಿ ಆದ್ರೂ ಕೂಡ ಇದುವರೆಗೂ ಲೋಕಾರ್ಪಣೆ ಆಗಿಲ್ಲ. ಯಾಕೆ? ಶಿವಾಜಿ ಪ್ರತಿಮೆಗೆ ಲೋಕಾರ್ಪಣೆಗೆ ಆತುರ. ಯಾಕಂದ್ರೆ ಬಿಜೆಪಿಯವರು ಈಗ ಎಲೆಕ್ಷನ್ಗೂ ಮುಂಚಿತವಾಗಿ ಸರ್ಕಾರದ ಕಡೆಯಿಂದ ಮಾಡಿಸ್ಬೇಕು ಅಂತ ಹೇಳಿ, ಅದರಲ್ಲೂ ರಮೇಶ್ ಜಾರಕಿಹೊಳಿ ಅವರಿಗೆ ಬಹಳ ಇಂಟ್ರೆಸ್ಟ್ ಇದೆ. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸೊ ಅವ್ರ ಕ್ಷೇತ್ರದಲ್ಲೇ ಈ ಪ್ರತಿಮೆ ನಿರ್ಮಾಣ ಆಗಿರೋದ್ರಿಂದ ಕಾಂಗ್ರೆಸ್ ನಾಯಕರಿಂದ ಇದನ್ನ ನನ್ನ ಅನುದಾನದಲ್ಲಿ ನಾನು ಮಾಡಿಸಿರೋದು, ಅದಕ್ಕೆ ಕಾಂಗ್ರೆಸ್ ಅವರಿಂದಾನೇ ಇದನ್ನ ನಾನು ಉದ್ಘಾಟನೆ ಮಾಡಿಸ್ಬೇಕು, ಲೋಕಾರ್ಪಣೆ ಮಾಡಿಸ್ಬೇಕು ಅಂತ ಅವ್ರಿಗೂ ಆತುರ ಇದೆ. ಶಿವಾಜಿ ಪ್ರತಿಮೆ ಲೋಕಾರ್ಪಣೆಗೆ ಆತುರ ಯಾಕೆ? ಮೊದಲು ಬಸವಣ್ಣನ ಪ್ರತಿಮೆ ಉದ್ಘಾಟನೆ ಮಾಡಿ ಅಂತ ಹೇಳಿ ಸ್ಥಳೀಯರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಕಳೆದ 15 ವರ್ಷಗಳಿಂದ ಬಸವಣ್ಣನ ಪ್ರತಿಮೆಗೆ ಲೋಕಾರ್ಪಣೆ ಭಾಗ್ಯನೇ ಸಿಕ್ಕಿಲ್ಲ. ಇದ್ಯಾಕೆ ತಾರತಮ್ಯ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸವೇಶ್ವರ ಸರ್ಕಾರದಲ್ಲಿ ಪ್ರತಿಭೆ ಮಾಡಿದರು. ಆದರೆ ಇದ್ರ ಬಗ್ಗೆ ನಾವು ಶಾಸಕರ ಜೊತೆ ಮಾತಾಡಿದೆ, ಇಲ್ಲ ಮಾಡುವಂತ ಅನ್ಕೊಂತ ಬಂದರು. ಆದರೆ ಉಳಿದ ನಮ್ಮ ಸಮಾಜನ ಅಥವಾ ದುರ್ನೀತಿರ ಬಗ್ಗೆ ನಾನು ಸಲಹೆ ಕೊಟ್ಟೆ. ಇದನ್ನು ಆದಷ್ಟು ನಾವು ಲೋಕಾರ್ಪಣೆ ಮಾಡೋಣ, ನಮ್ಮ ಸಮಾಜದ ಪದ್ಧತಿ ಅಂತ ಅದನ್ನು ಒಂದು ಅಭಿಷೇಕ ಆಗಲಿ, ಒಂದು ಸಂಪ್ರದಾಯ ಮಾಡುವಂತ ಅನ್ನೋದನ್ನು ಸಲಹೆ ಕೊಟ್ಟಿದ್ದೇನೆ. ಆದರೆ ಇನ್ನೂವರೆಗೂ ಯಾರು ಇದ್ರ ಬಗ್ಗೆ ಆಸಕ್ತಿ ವಹಿಸಿಲ್ಲ. ಈಗ ಏನಾಗಿದೆ ಅಂದರೆ, ಈ ಚುನಾವಣೆ ಸಮೀಪ ಬಂದಾಗ ಎಲ್ಲ ರಾಜಕಾರಣಿಗಳಿಗೆ ಈಗ ಈ ಮೂರ್ತಿ ಪುತ್ತೂಳುಗಳು ಗುಂಗಿಲಿದ್ದಾರೆ. ಆದರೆ ಈ ನಮ್ಮ ಸಮಾಜ ಬಸವಣ್ಣವರೇ ಮರೆತು ಬಿಟ್ಟಿದ್ದಾರೆ ಈಗಿನ ರಾಜಕಾರಣಿಗಳು. ಆದರೆ ಬಸವಣ್ಣ ಕೆಲವು ಒಂದೇ ಜಾತಿ ಮತ್ತು ಅವರು ಸೇರಿದವರಲ್ಲ, ಇಡೀ ಮಾನವಕರು ಸೇರಿದಂಥ ವ್ಯಕ್ತಿಗಳು. ಅಂಥ ಸಮಯದಲ್ಲಿ ಇವತ್ತು ನಾನು ಅಭಿಪ್ರಾಯ ವಿನಂತಿ ಮಾಡ್ತಿದ್ದೇನೆ, ಆದಷ್ಟು ಬೇಗ ಅತಿ ಶೀಘ್ರದೊಳಗೆ ಇದನ್ನು ನೀವು ಲೋಕಾರ್ಪಣೆ ಮಾಡಿದರೆ ನಮಗೆ ಒಂದು ದೊಡ್ಡ ಸಂತೋಷ ಆಗೈತಿ. ಇದೇ ವಿಚಾರವಾಗಿ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಅಫ್ಕೋರ್ಸ್ ಇದನ್ನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಶಿವಾಜಿ ಪ್ರತಿಮೆಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂದ್ರೆ ಮರಾಠಿಗರ ಮತವನ್ನ ಸೆಳೆಯುವಂತ ತಂತ್ರ ಇದು. ಆದ್ರೆ ಕನ್ನಡಿಗರನ್ನ ಹಾಗತ್ತ ಬಸವಣ್ಣನನ್ನ ತಾತ್ಸಾರ ಮಾಡಕ್ ಆಗಲ್ವಲ್ಲ? 15 ವರ್ಷ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ? ಕಾಲಹರಣ ಯಾಕಾಯ್ತು? ಶರ್ಮಿತಾ ಶೆಟ್ಟಿ, ಇದೇ ಈಗ ಹಿರೇಬಾಗೇವಾಡಿ ಮತ್ತು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಜನ ಕೇಳ್ತಿರ್ತಕ್ಕಂಥ ಪ್ರಶ್ನೆ. ಬಸವಣ್ಣನಿಗೆ ಒಂದು ನ್ಯಾಯ ಮತ್ತು ಶಿವಾಜಿಗೆ ಒಂದು ನ್ಯಾಯ ಅಂತಕ್ಕಂಥ ಪ್ರಶ್ನೆ ಈಗ ಉದ್ಭವ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಒಂದು ಬಸವಣ್ಣ ಪ್ರತಿಮೆ ಇರ್ತಕ್ಕಂಥದ್ದು ಕೂಡ ಬೆಳಗಾವಿ ತಾಲೂಕಿನ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಹಿರೇಬಾಗೇವಾಡಿ ಗ್ರಾಮದಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಹೊಂದಿಕೊಂಡಂತಹ ಒಂದು ಮುಖ್ಯ ವೃತ್ತದಲ್ಲೇ ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗಿದೆ. ಸುಮಾರು 15 ವರ್ಷಗಳ ಹಿಂದೆ ಅಂದ್ರೆ 2007-8ರಲ್ಲಿ ಅಲ್ಲಿ ಅವಾಗಿನ ಶಾಸಕ ಅಭಯ ಪಾಟೀಲ್ ನೇತೃತ್ವದಲ್ಲಿ ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗಿತ್ತು. ಬಳಿಕ ಇಂದು ಕ್ಷೇತ್ರಗಳ ಪುನರ್ವಿಂಗಡಣೆ ಆಗುತ್ತೆ. ಅಭಯ ಪಾಟೀಲ್ ಬೆಳಗಾವಿ ಬಾಗೇವಾಡಿ ಕ್ಷೇತ್ರವನ್ನ ಬಿಟ್ಟು ಬೆಳಗಾವಿ ದಕ್ಷಿಣಕ್ಕೆ ಬರ್ತಾರೆ. ಅಂದಿನಿಂದ ಇಂದಿವರೆಗೂ ಕೂಡ ಲೋಕಾರ್ಪಣೆ ಆಗದೆ ಈ ಒಂದು ಪ್ರತಿಮೆ ಹಾಗೆ ನಿಂತ್ಕೊಂಡಿರ್ತಕ್ಕಂಥದ್ದು. ಗ್ರಾಮಸ್ಥರು ಒಂದು ಸ್ವಲ್ಪ ಪೂಜೆ ಮಾಡಿ ಅವಾಗವಾಗ ಪೂಜೆ ಮಾಡ್ತಾರೆ. ಆದ್ರೆ ಏನು ಸಂಪ್ರದಾಯಬದ್ಧವಾಗಿ ಏನು ಲೋಕಾರ್ಪಣೆ ಆಗ್ಬೇಕಿತ್ತು, ಯಾವುದೇ ಲೋಕಾರ್ಪಣೆ ಆಗಿಲ್ಲ. ಲೋಕಾರ್ಪಣೆ ಮಾಡಕ್ಕೆ ಕೂಡ ಯಾರು ಮುಂದಾಗಿಲ್ಲ. ಅಂದ್ರೆ ಇದು ವೋಟ್ ಬ್ಯಾಂಕ್ ಬರಲ್ಲ ಅನ್ನೋ ಕಾರಣಕ್ಕಾಗಿ ಅಥವಾ ಏನು ಬಸವಣ್ಣನ ಬಗ್ಗೆ ತಾತ್ಸಾರ ಯಾಕೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಬೆಳಗಾವಿಯ ರಾಜಹಂಸಗಡದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿವೃದ್ಧಿ ಆಗಿದೆ ಮತ್ತು ಅಲ್ಲಿ ಒಂದು ಪ್ರತಿಮೆಯನ್ನು ಕೂಡ ಕೂರಿಸಲಾಗಿದೆ. ಪ್ರತಿಮೆಗಾಗಿ ಏನು ಎರಡು ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಕಿತ್ತಾಟ ಮಾಡ್ತಿವೆ. ಒಂದು ಕಡೆ ಕಾಂಗ್ರೆಸ್ ನಾಯಕರನ್ನ ಕರೆಸಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಹೆಬ್ಬಾಳ್ಕರ್ ಪಟ್ಟು ಹಿಡಿದ್ರೆ, ಮತ್ತೊಂದು ಕಡೆ ಏನು ಬಿಜೆಪಿ ಸಿಎಂ ಕರೆಸಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ವಾಕ್ಸಮರ ಮತ್ತು ಇಬ್ಬರ ನಡುವೆ ದೊಡ್ಡ ಮಟ್ಟದ ಫೈಟ್ ನಡೀತಾ ಇದೆ. ಆದ್ರೆ ಹಿರೇಬಾಗೇವಾಡಿಯ ಬಸವಣ್ಣನ ಪ್ರತಿಮೆಗೆ ಕೂಡ ಯಾರು ಈ ಬಗ್ಗೆ ಚಕಾರ ಎತ್ತಲ್ಲ. ಗ್ರಾಮಸ್ಥರು ಕೂಡ ಈ ಬಗ್ಗೆ
ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಈಗ ಏನು ಪುತ್ಥಳಿ ಮತ್ತು ಪ್ರತಿಮೆಗಳ ರಾಜಕಾರಣ ನಡೀತಿದೆ, ಆದ್ರೆ ನಮ್ಮೂರಿನಲ್ಲಿ 15 ವರ್ಷಗಳಿಂದಲೂ ಕೂಡ ಒಂದು ಪ್ರತಿಮೆ ನಿಂತರೂ ಅದರ ಉದ್ಘಾಟನೆಗೆ ಯಾರು ಮಾಡ್ತಾ ಇಲ್ಲ. ಅಂದಿನ ಶಾಸಕ ಅಭಯ ಪಾಟೀಲ್ ಕೂಡ ಕ್ಷೇತ್ರ ಬದಲಾವಣೆ ಆದ ಬಳಿಕ ಅವರು ಕೂಡ ಆಸಕ್ತಿಯನ್ನ ಕಳೆದುಕೊಳ್ತಾರೆ. ಹೀಗಾಗಿ ಪ್ರತಿಮೆಯನ್ನ ಆದಷ್ಟು ಶೀಘ್ರದಲ್ಲೇ ನೀವು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ಗ್ರಾಮಸ್ಥರ ಆಗ್ರಹವಾಗಿರ್ತಕ್ಕಂಥದ್ದು. ಇದು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸದ್ಯದ ಪರಿಸ್ಥಿತಿ. ಯಾಕಂದ್ರೆ ಇಲ್ಲಿ ಕನ್ನಡ ವಿಚಾರ ಬಂದಾಗ ಇಲ್ಲಿನ ಜನಪ್ರತಿನಿಧಿಗಳು ಮಾತಾಡಲ್ಲ ಮತ್ತು ವೋಟ್ ಬ್ಯಾಂಕ್ ರಾಜಕಾರಣ ಯಾವ ರೀತಿ ಇದೆ ಅನ್ನೋದಕ್ಕೆ ಈ ಒಂದು ಪ್ರತಿಭೆ ಈಗ ಸಾಕ್ಷಿಯಾಗಿ ನಿಂತಿದೆ. ಶರ್ಮಿಳಾ ಶೆಟ್ಟಿ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಕ್ಷಣದ ಅಪ್ಡೇಟ್ಸ್ಗೆ. ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆ ಅಷ್ಟೇ ಬಾಕಿ ಉಳಿದಿರೋದು. ಪ್ರಜಾತಂತ್ರದ ಈ ಹಬ್ಬವನ್ನ ಆಚರಿಸೋಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು. ದೊಡ್ಡಬಳ್ಳಾಪುರ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ. ನಮಸ್ಕಾರ. ರಾಜೀವ್ ಗಾಂಧಿ ಬಡಾವಣೆ 1ನೇ ವಾರ್ಡು ಮಾದಗನಹಳ್ಳಿ ರಸ್ತೆಯಲ್ಲಿ ಸುಬ್ರಹ್ಮಣ್ಯ ಅಂತ ಮಾತಾಡ್ತಾ ಇದ್ದೀನಿ. ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಸುಮಾರು 10-12 ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ. ನಮಗೆ ಮೂಲ ಸೌಕರ್ಯಗಳು ಇಲ್ಲ, ಒಟ್ಟಿನಾಗ ಮನೆಗಳಿಗೆ ಹಕ್ಕುಪತ್ರಗಳು ಇಲ್ಲ. ನಿರ್ಗತಿಗರು 38 ಮನೆಯವರು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಮಗೆ ಹಕ್ಕುಪತ್ರ ಕೊಡ್ತೀವಿ ಅಂತ ಆಟ ಆಡಿಸಿ ಸುತ್ತಾಡಿಸ್ತಾನೆ ಇದ್ದಾರೆ. ಇದುವರೆಗೂ ಶಾಸಕರೇ ಆಗಲಿ ಮತ್ತು ನಗರಸಭೆಯರೇ ಆಗಲಿ ಮತ್ತು ಇರೋ ಅಧಿಕಾರಿಗಳೇ ಆಗಲಿ ನಮ್ಮ ಕಡೆಗಣಿಸ್ತಾವ್ರೆ. ಇದುವರೆಗೂ ಈಗ ಆಡಿಸ್ತಾನೆ ಅವರೇ, ಆದರೆ ನಮ್ಗೆ ಯಾವುದೂ ಸೌಕರ್ಯ ಕೊಡಲಿಲ್ಲ. ಮುಂದೆ ಬರೋವಂಥವ್ರನ್ನ ನಾವು ಆಯ್ಕೆ ಮಾಡಿ ಅವ್ರನ್ನ ಗೆಲ್ಸ್ಕೊಬೇಕು ಅಂತ ನಾವು ಕಾಯ್ತಾ ಇದ್ದೀವಿ. ಗೆಲ್ಸ್ಕೊತೀವಿ, ಮುಂದೆ ಅಭಿವೃದ್ಧಿ ಮಾಡಿಕೊಳ್ಳಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಾನು ಸುಧಾರಾಣಿ ಲಕ್ಷ್ಮೀನಾರಾಯಣ್, ನಗರಸಭೆ ಅಧ್ಯಕ್ಷರು. ಈ ಸತಿ ನಮ್ಮ BJP ಬರೋದ್ರಲ್ಲಿ ಅನುಮಾನವೇ ಇಲ್ಲ. ಕೊರೋನಾದಿಂದ ಹಿಡಿದು ಇದುವರೆಗೂ ಧೀರೇಶ್ ಸರ್ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ಫಸ್ಟು ಕೂಡ ಗಂಗಾಜಲ ಕಾಶಿಯಿಂದ ತರಿಸಿರೋದು ಕೂಡ ಮುಂದಿನ ಬರೋ ವಿಧಾನಸಭೆಯಲ್ಲಿ ನಮ್ಮ ಪಕ್ಷ ಬಂದೇ ಬರುತ್ತೆ, ಕಮಲ ಅರ್ಧದಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಬಂದು ನರಸಿಂಹಮೂರ್ತಿ ಅಂತ. ನಮ್ಮದು ದೊಡ್ಡಬಳ್ಳಾಪುರ ತಾಲೂಕು, ಅಂದರೆ ಹೋಬಳಿ ಬಂದು ತೂಬ್ಗೆರೆ ಹೋಬಳಿ ಸೇರುತ್ತೆ. ಮತ್ತು ಪಂಚಾಯತಿ ಬಂದು ತಿಪ್ಪೂರು ಪಂಚಾಯತಿ ಬರುತ್ತೆ. ಹೋಬಳಿ ಒಂದು ಕಡೆ, ತಾಲೂಕು ಒಂದು ಕಡೆ, ಮತ್ತೀಗ ವಿಧಾನಸಭಾ ಕ್ಷೇತ್ರನೇ ಒಂದು ಕಡೆ. ಆದರೆ ನಮ್ಮ ಕಡೆ 15 ವರ್ಷ ಆಯಿತು ಎಲೆಕ್ಷನ್. ಇದು ಏನೋ 4 ವರ್ಷ, 4 ಎಲೆಕ್ಷನ್ ಆದ್ರೂ ನಮ್ಮೂರು ಏನೂ ಅಭಿವೃದ್ಧಿ ಹೊಂದಿಲ್ಲ. ನಾವು ಈ ದೊಡ್ಡಬಳ್ಳಾಪುರಕ್ಕೆ ಬಂದರೆ ನಮ್ಗೆ ಇಲ್ಲಿ ಓಟ್ ಹಾಕಲ್ಲಪ್ಪ, ನೀವು ಅಲ್ಗೋಗ್ರಿ ಅಂತಾರೆ. ಅಲ್ಗೋದ್ರೆ ನೀವು ದೊಡ್ಡಬಳ್ಳಾಪುರಕ್ಕೆ ಹೋಗ್ರಿ ಅಂತಾರೆ. ಯಾರ ಹತ್ರ ಹೋಗಿ ಇದು ಮಾಡಬೇಕು? ನಮ್ಮದು ಫಸ್ಟು ಏನು ಸಮಸ್ಯೆ ಅಂದರೆ, ನಮ್ಮದು ತೂಬ್ಗೆರೆ ಹೋಬಳಿಗೆ ಏನು ಕೆಲವೊಂದು ಹಳ್ಳಿಗಳು ಈ ಕಡೆ ನಮ್ಮದು ಹೊಸಹಳ್ಳಿ ತಾಂಡ ಈ ಕಡೆ ಎಲ್ಲ ಏನಿದೆ ಅದನ್ನೆಲ್ಲ ಫಸ್ಟು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಿ ಅಂತ ನಾನೊಂದು ಮನವಿ ಮಾಡ್ಕೊತೀನಿ. ನನ್ನ ಹೆಸರು ಪುಷ್ಪಾ ಶಿವಶಂಕರ್ ಅಂತ. ಭಾರತೀಯ ಜನತಾ ಪಾರ್ಟಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಕ್ತಾರರು ಮತ್ತು ಕೋಲಾರ ಜಿಲ್ಲೆಯ ಸಹ ಪ್ರಭಾರಿ. ಇವತ್ತಿನ ದಿವಸ ಏನು ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ನರೇಂದ್ರ ಮೋದಿಯವರ ಕಾರ್ಯವೈಖರಿಯನ್ನು ನೋಡಿ ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಸಹ, ರಾಜ್ಯದಲ್ಲಿ, ಇಡೀ ಪ್ರಪಂಚದಲ್ಲೇ ಎಲ್ಲರೂ ನೋಡಿರೋ ಥರ ಇವತ್ತು ನರೇಂದ್ರ ಮೋದಿಯ ಒಂದು ಉತ್ತಮವಾದಂಥ ಅಧಿಕಾರ, ಉತ್ತಮವಾದಂಥ ಆಳ್ವಿಕೆ ಎಲ್ಲ ಕಡೆನೂ ಬರಬೇಕು ಅನ್ನೋ ದಿಕ್ಕಿನಲ್ಲಿ ಇವತ್ತು ಜನ ಮನಸ್ಥಿತಿನ ರೆಡಿ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ದೊಡ್ಡಬಳ್ಳಾಪುರದಲ್ಲೂ ಸಹ ಏನು ಒಂದು ವಿದ್ಯಾವಂತ ಅಮೆರಿಕಾಲಿ ವಿದ್ಯೆಯನ್ನ ಮಾಡ್ಕೊಂಡು ಬಂದು ಉತ್ತಮವಾದಂಥ ಕಾರ್ಯವೈಖರಿ ಇಲ್ಲಿ ಮಾಡಬೇಕು. ಜನಗಳಿಗೆ ತುಂಬ ಸಮಸ್ಯೆಗಳಿದೆ ದೊಡ್ಡಬಳ್ಳಾಪುರದಲ್ಲಿ. ಶಾಸಕರಾದಂಥವ್ರು ಎಜುಕೇಷನ್ ಬಗ್ಗೆ ಆಗಲಿ, ತಾಲೂಕಿನ ಅಭಿವೃದ್ಧಿ ಕಡೆ ಆಗಲಿ ಯಾವುದೇ ರೀತಿಯಾದಂಥ ಒಂದು ಗಮನವನ್ನು ಕೊಟ್ಟಿಲ್ಲ. ಏನು ವಿದ್ಯಾವಂತನಾಗಿ ಒಂದು ಪ್ರಬುದ್ಧತೆ, ಸಂಸ್ಕಾರ ಇರುವಂಥ ಯುವಕ ಇವತ್ತಿನ ದಿವಸ ಧೀರಜ್ ಮುನ್ರಾಜುರವರು ದೊಡ್ಡಬಳ್ಳಾಪುರ ತಾಲೂಕಿಗೆ ಬಂದಿರೋದು ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ಸೌಭಾಗ್ಯ ಅಂತಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನನ್ನ ಹೆಸರು ಬಂದು ಪವನ್ ಕುಮಾರ್ ಅಂತೇಳಿ 3rd ಇಯರ್ ಲಾ ಮಾಡ್ತಿದ್ದೀನಿ. ಇವತ್ತು ದೊಡ್ಡಬಳ್ಳಾಪುರ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದರೆ, ಕೋವಿಡ್ ಪ್ಯಾಂಡಮಿಕ್ ಪೀರಿಯಡಲ್ಲಿ ಎಲ್ಲ ಪ್ರಚಾರಕ್ಕೆ ಕೆಲವೊಂದಷ್ಟು ಜನ ಕೆಲಸ ಮಾಡಿದ್ರು. ಆದರೆ ರೈತ ನಾಯಕನಾಗಿ ಬಂದು, ರೈತರ ಮಧ್ಯೆ ಬಂದು, ರೈತರ ಸ್ವತಃ ಸಮಸ್ಯೆಗಳನ್ನು ಕಂಡು ಅನುಭವಿಸ್ಕೊಂಡು ಇದಕ್ಕೆ ಸಮಸ್ಯೆಯನ್ನು ಪರಿಹಾರ ಹುಡುಕ್ತೀನಿ ಅಂತೇಳಿ ಮೇಲ್ ಬಂದು ಇವತ್ತು ನಾಯಕನಾಗಿ ಬೆಳೆದಿದ್ದಾರೆ ನಮ್ಮ BC ಆನಂದಣ್ಣವರು. ಅವರೇನಾದ್ರೂ ಕೋವಿಡ್ ಟೈಮಲ್ಲಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನಿಸ್ವಾರ್ಥದಿಂದ ಪ್ರಚಾರ ಇಲ್ಲದೆ ಸೇವೆ ಮಾಡಿರ್ತಕ್ಕಂಥ ದೊಡ್ಡಬಳ್ಳಾಪುರ ಏಕೈಕ ವ್ಯಕ್ತಿ ಅಂದರೆ ಅದು BC ಆನಂದಣ್ಣವರು. BC ಆನಂದ್ ಟಿಕೆಟ್ ಕೊಟ್ಟರೆ ಪಕ್ಷಾತೀತ ಬೆಂಬಲದಿಂದ ಜನರ ಮಧ್ಯೆಯಿಂದ ಬೆಳೆದಿದ್ದಾರೆ. ಸುಮಾರು ವರ್ಷದ ರಾಜಕೀಯ ಅನುಭವ ಇದೆ. ಅವ್ರ ಮುಂದೆ ನಮ್ಮೆಲ್ಲರ ನಾಯಕನಾಗಿ ಬಂದು ದೊಡ್ಡಬಳ್ಳಾಪುರ ತಾಲೂಕನ್ನು ಮಾದರಿ ದೊಡ್ಡಬಳ್ಳಾಪುರ ತಾಲೂಕಾಗಿ ಮಾಡ್ತಾರೆ.
ವೀರ್ ಸಾವರ್ಕರ್, ಟಿಪ್ಪು, ಅಬ್ದುಲ್ ಕಲಾಂ ಒಂದೇ ಸರ್ಕಲ್, ಮೂವರ ಹೆಸರನ್ನ ಇಡೋದಕ್ಕೆ ಫೈಟ್. ಟಿಪ್ಪು ಹೆಸರೇ ಫೈನಲ್ ಆಗುತ್ತಾ? ಇದು SKT ಯುದ್ಧದ ಸ್ಟೋರಿ. ಯಾದಗಿರಿಯಲ್ಲಿ ಮತ್ತೆ ಧರ್ಮ ದಂಗಲ್ ಶುರುವಾಗಿದೆ. ಒಂದೇ ವೃತ್ತಕ್ಕೆ 3 ಹೆಸರನ್ನ ನಾಮಕರಣ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ. ಹಾಗಾಗಿ ವಿವಾದ ಎದ್ದಿದೆ. ಅಬ್ದುಲ್ ಕಲಾಂ, ಟಿಪ್ಪು, ಸಾವರ್ಕರ್ ಹೆಸರಲ್ಲಿ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. 1996ರಲ್ಲಿ ಹತ್ತಿಕುಣಿ ವೃತ್ತಕ್ಕೆ ಅಬ್ದುಲ್ ಕಲಾಂ ವೃತ್ತ ಅಂತ ಹೆಸರನ್ನ ಇಟ್ಟಿದ್ರು. 2010ರಲ್ಲಿ ಏನ್ ಮಾಡಿದ್ರು, ಅದೇ ಸರ್ಕಲ್ಗೆ ಟಿಪ್ಪು ವೃತ್ತ ಅಂತ ಹೇಳಿ ನಾಮಕರಣ ಮಾಡಿದ್ದಾರೆ. ಈಗ ನೋಡಿದ್ರೆ ವೀರ ಸಾವರ್ಕರ್ ಹೆಸರನ್ನ ಇಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಒಂದೇ ವೃತ್ತಕ್ಕೆ 3 ಹೆಸರಿನ ನಾಮಕರಣ ಮಾಡೋಕೆ ಹೊರಟಿರೋದ್ರಿಂದ ವಿವಾದ ಎದ್ದಿರೋದು. ಆಲ್ರೆಡಿ 2 ಹೆಸರನ್ನು ಇಟ್ಟಿದ್ದಾಗಿದೆ. ಈಗ ನೋಡಿದ್ರೆ ವೀರ್ ಸಾವರ್ಕರ್ ಹೆಸರನ್ನು ಇಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಆಗಿರೋದ್ರಿಂದ ಸದ್ಯ ಟಿಪ್ಪು ಸುಲ್ತಾನ್ ವೃತ್ತ ತೆರವುಗೊಳಿಸಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅನಧಿಕೃತವಾಗಿ ಹಾಕಿರುವಂತ ಟಿಪ್ಪು ಫೋಟೋ ತೆರವಿಗೆ ಆಗ್ರಹಗಳು ಕೇಳಿಬಂದಿದೆ. ವೀರ್ ಸಾವರ್ಕರ್ ಹೆಸರನ್ನ ಇರೋದಕ್ಕೂ ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕಳುಹಿಸಲಾಗಿದೆ ಅಂತ ಹೇಳಿ ನಗರಸಭೆ ಅಧ್ಯಕ್ಷ ಸುರೇಶ್ ಅಂಬಿಗರ್ ಅವರು ಹೇಳ್ತಾ ಇದ್ದಾರೆ. ಟಿಪ್ಪು ಸುಲ್ತಾನ್ ಸಂಯುಕ್ತ ರಂಗ ಕಡೆಯಿಂದ ಟಿಪ್ಪು ಸುಲ್ತಾನ್ ಸರ್ಕಲ್ ಅಂತ 2010ರಲ್ಲಿ GB ಪಾಸ್ ಆಗಿದೆ. ಅದು ಅನಧಿಕೃತ ಆಗಿಲ್ಲ, ಅದು ಅಧಿಕೃತವಾಗಿದೆ ಅಂತ ನಾವು ಹಾಕಿದ್ದೇವೆ, ನಾವು ಫಲಕ ಹಾಕಿದ್ದೇವೆ. ಮತ್ತು ನಾನು ಬೇರೆ ಯಾವುದೇ ಸಮಾಜ ಗುರುಗಳಿಗೆ ಎತ್ತಿ ಹೇಳಲ್ಲ, ನಾನು ಬಟ್ ಮಾಡಿ ಹೇಳಲ್ಲ ಅಂತ ಭಾಳಗಳ ಸರ್ಕಲ್ಗಳಿದ್ದೇವೆ ಅನಧಿಕೃತ ಹಾಕ್ಯಾರ. ಆದರೆ ನಾವು ಯಾರಿಗೂ ಇನ್ನೊತ್ತಾಗ ತೋರಿಸಿಲ್ಲ, ನಾವು ಹೇಳಲ್ಲ. ಯಾಕಂದರೆ ಅವರವರ ಸಮಾಜ, ಅವರವರ ಪ್ರೇಮ, ಅವರವರ ಭಕ್ತಿ ಇರ್ತದ, ನಾವು ಅದಕ್ಕೆ ನಾವು ಉಂಟು ಮಾಡಲ್ಲ. ಈ ಸರ್ಕಾರ ಆಗಲಿ, ನಮ್ಮ ನಗರಸಭೆ ಆಗಲಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಇರುವಂಥ ಟಿಪ್ಪು ಸರ್ಕಲ್ ಮಾತ್ರ 100ಕ್ಕೆ 100 ಸತ್ಯ, ಅದು ಅನಧಿಕೃತ ಇದೆ. ನಡವಳಿಯಿಂದ ಯಾವುದೇ ಸರ್ಕಾರದ ಸುತ್ತೋಲೆ ಬಂದಿಲ್ಲ, ಅಧಿಕೃತವಾಗಿ ಯಾವುದು ಬಂದಿಲ್ಲ, ಅವ್ರದ್ದು ಬಂದಿಲ್ಲ, ಆಜಾದ್ ಅವ್ರದ್ದು ಬಂದಿಲ್ಲ, ಟಿಪ್ಪು ಅವ್ರದ್ದು ಬಂದಿಲ್ಲ. ಮತ್ತು ಅದಕ್ಕಾಗಿ ಅವು 2 ಸರ್ಕಾರದ ರಾಜ್ಯದ್ದು ರಾಜ್ಯಪಾಲರ ಅಂಕಿತ ಯಾವುದು ಬಂದಿಲ್ಲ. ನಂತರ ಅದಕ್ಕಾಗಿ ಹೊಸದಾಗಿ ಆ 2 ಹೆಸರನ್ನು ಬದಲಾವಣೆ ಮಾಡಿ ಈಗ ವೀರ್ ಸಾವರ್ಕರ್ ಹೆಸರನ್ನು ಕಳಿಸ್ಕೊಟ್ಟಿದ್ವಿ. ಯಾವ ಸರ್ಕಾರ ಏನು ನಿರ್ಣಯ ತಗೋತೋ ಅದಕ್ಕೆ ನಾವು ಬದ್ಧರಾಗಿತ್ತು. ಈಗ ನೋಡಿ, ಸಾವರ್ಕರ್ ಹೆಸರು ಕಳಿಸಿದ್ವಿ ಅಂತಂದ ತಕ್ಷಣ ಅದನ್ನೇ ಆಗುತ್ತಾ ಅಂತ ನಾ ಅಂತ ಇಲ್ಲ. ನಾ ಹೇಳೋದೇನೆಂದರೆ, ಯಾವುದಾದ್ರೂ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವ್ರು ಕಳಿಸ್ಕೊಟ್ರೆ ನಮ್ಮ ದೇಶಕ್ಕಾಗಿ ಪ್ರಥಮ ಶಿಕ್ಷಣ ಮಂತ್ರಿ. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿಪಾಟೀಲ್. ಇವ್ರಿಗೆ ಮನಸ್ಸಿ ಬಂದಂಗೆ ಹೆಸರುಗಳನ್ನ ಸರ್ಕಲ್ಗೆ ಇಟ್ಕೊಳ್ತಾ ಇದ್ದಾರೆ. ಟಿಪ್ಪು ಹೆಸರು ಅಧಿಕೃತ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದಾಖಲೆಗಳು ಏನಿದೆ? ಈಗ ಸಾವರ್ಕರ್ ವಿಷಯ ಎಲೆಕ್ಷನ್ ಟೈಮ್ ನಲ್ಲಿ ಇವ್ರಿಗೆ ನೆನಪಿಗೆ ಬಂದಿದೆಯಾ? ಸ್ಮಿತಾ ಶೆಟ್ಟಿ, ಈಗಲೇ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಅದೇ ರೀತಿಯಾಗಿ ವೀರ್ ಸಾವರ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಾಕಷ್ಟು ವಿವಾದ ಕೂಡ ತಲೆದೋರಿದೆ. ಅದರಂತೆ ಏನಂತಂದ್ರೆ, ಯಾದಗಿರಿ ನಗರದಲ್ಲಿ ಕೂಡ ಟಿಪ್ಪು ಸುಲ್ತಾನ್ ಹಾಗೂ ವೀರ್ ಸಾವರ್ಕರ್ ವಿಚಾರವಾಗಿ ಈಗ ಮತ್ತೆ ವಿವಾದ ಕೂಡ ತಲೆದೋರಿದೆ. ಯಾದಗಿರಿ ನಗರದ ಹತ್ತಿಕುಣಿ ರಸ್ತೆಯಲ್ಲಿ ಇರುವಂತ ಹತ್ತಿಕುಣಿ ರಸ್ತೆ ಭಾಗದಲ್ಲಿ ಏನಂತಂದ್ರೆ 2010ರಲ್ಲಿ ನಗರಸಭೆಯು ಟಿಪ್ಪು ಸುಲ್ತಾನ್ ವೃತ್ತ ನಾಮಕರಣವೆಂದು ಏನಂತಂದ್ರೆ ನಗರಸಭೆ ಸಭೆಯಲ್ಲಿ ನಿರ್ಣಯ ಕೂಡ ಮಾಡಲಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ನಿರ್ಣಯ ಮಾಡಬೇಕಾದ್ರೆ ಈಗಲೇ ಟಿಪ್ಪು ಸುಲ್ತಾನ್ ನಾಮಕರಣ ಕೂಡ ಟಿಪ್ಪು ಸರ್ಕಲ್ ಎಂದು ನಾಮಫಲಕ ಕೂಡ ಅಳವಡಿಕೆ ಕೂಡ ಮಾಡಿದ್ದಾರೆ. ಆದ್ರೆ ಸರ್ಕಾರದಿಂದ ಒಪ್ಪಿಗೆ ಪಡೆಬೇಕಾಯಿತು. ಆದ್ರೆ ಯಾವುದೇ ಅನಧಿಕೃತವಾಗಿ ಟಿಪ್ಪು ಸರ್ಕಲ್ ಎಂದು ನಾಮಫಲಕ ಕೂಡ ಹಾಕಲಾಗಿದೆ. ಹೀಗಾಗಿ ಇದು ಈಗ ವಿವಾದಕ್ಕೆ ಕೂಡ ಕಾರಣವಾಗಿದೆ. ಟಿಪ್ಪು ಸುಲ್ತಾನ್ ವೃತ್ತ ತೆರವುಗೊಳಿಸಬೇಕೆಂದು ಹಿಂದೂ ಸಂಘಟನೆ ಮುಖಂಡರು ಕೂಡ ಒತ್ತಾಯ ಕೂಡ ಮಾಡಿದ್ದಾರೆ. ಫೈನ್, ಥ್ಯಾಂಕ್ ಯು ನಾಗಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಸಿಲಿಕಾನ್ ಸಿಟಿಯಲ್ಲಿನ ಪೋಷಕರಿಗೆ ತಮ್ಮ ಮಕ್ಕಳ ಭವಿಷ್ಯದ ಮೇಲೆ ಭಾರಿ ಕನಸು. ಅದಕ್ಕೋಸ್ಕರನೇ ಲಕ್ಷ ಖರ್ಚು ಮಾಡೋದಕ್ಕೂ ಮುಂದಾಗ್ತಾರೆ. ಈ ಬಾರಿ ಶಾಲೆಗಲ್ಲ, ಬದಲಿಗೆ ಸಿಲೆಬಸ್ಗೆ. ಸಿಲಿಕಾನ್ ಸಿಟಿಯಲ್ಲಿ CBSE ಶಾಲೆಗಳಿಗೆ ಡಿಮ್ಯಾಂಡ್. ಲಕ್ಷ ಕಟ್ತೀವಿ ಅಂದ್ರೂ ಸಿಗ್ತಾನೆ ಇಲ್ಲ ಇಷ್ಟದ ಶಾಲೆಯಲ್ಲಿ ಅಡ್ಮಿಷನ್. ಹಿಂದೆ ಎಲ್ಲ ಮಕ್ಕಳು ಸ್ಟೇಟ್ ಸಿಲೆಬಸ್ ಓದಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ ಅನ್ನೋ ಕಾಲ ಇತ್ತು. ಆದ್ರೆ ಸಮಯ ಬದಲಾಗ್ತಿದ್ದಂತೆ ಮಕ್ಕಳ ಕಲಿಕೆಯ ಕ್ರಮ ಹಾಗೂ ಗುಣಮಟ್ಟದ ಆಯ್ಕೆಯೂ ಬದಲಾಗ್ತಿದೆ. ಕರ್ನಾಟಕ ಪಠ್ಯಕ್ರಮದಲ್ಲಿ ಸರಿಯಾದ NCFC ಮತ್ತು NCRT ಪೂರಕವಾಗಿ ಪರಿಷ್ಕರಣೆ ಆಗ್ತಿಲ್ಲ. ಕಾರಣ CBSE ಸಿಲೆಬಸ್ ಮಕ್ಕಳಿಗೆ ಬೇಕು ಅಂತ ಪೋಷಕರು CBSE ಮಾನ್ಯತೆ ಹೊಂದಿರೋ ಶಾಲೆಗಳ ಹಿಂದೆ ಬಿದ್ದಿದ್ದಾರೆ. ಎಲ್ಲಾ ವರ್ಗದವರು CBSE ICSE ಅಂದ್ರೆ ಇಲ್ಲ ಮಕ್ಕಳು ತುಂಬಾ ಉತ್ತಮವಾಗಿ ಕಲಿತಾರೆ, ಕಲಿಯುವಂಥ ಸಾಮರ್ಥ್ಯ ಇಲ್ಲ ಅಂದ್ರೂ ಕೂಡ ಅಲ್ಲಿ ಹಾಕ್ತಕ್ಕಂಥದ್ದು. ಮತ್ತೆ ಅನೇಕ ಅನಧಿಕೃತ ಶಾಲೆಗಳಿದ್ದಾವೆ.
ಇದು ಒಂಥರ ವ್ಯಾಪಾರೀಕರಣದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ಒಂದು ಬೇಜವಾಬ್ದಾರಿತನ. ಸಿಬಿಎಸ್ಇ ಮಾನ್ಯತೆ ಹೊಂದಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಬೆಂಗಳೂರಿನಲ್ಲಿ ಬೇಡಿಕೆ ಹೆಚ್ಚಾಗ್ತಿದ್ದು ಬಹುತೇಕ ಸಿಬಿಎಸ್ಇ ಶಾಲೆಗಳಲ್ಲಿ ದಾಖಲಾತಿ ಕ್ಲೋಸ್ ಆಗಿವೆ. ಈ ಹಿನ್ನೆಲೆ ಪೋಷಕರು ದಾಖಲಾತಿಗೆ ಪರದಾಡುವ ಸ್ಥಿತಿ ಎದುರಾಗಿದೆ. ಹೀಗಾಗಿ ಕಳ್ಳಾಟ ಹಾಗೂ ಮೋಸ ಮಾಡಿರುವ ಶಾಲೆಗಳನ್ನ ಬದಲಾಯಿಸಿ ಅಧಿಕೃತ ಮಾನ್ಯತೆ ಹೊಂದಿರುವ ಸಿಬಿಎಸ್ಇ ಶಾಲೆಗಳಿಗೆ ದಾಖಲಾತಿ ಮಾಡಲು ಮುಂದಾಗಿದ್ದಾರೆ. ನಿಜವಾದ ಅನಧಿಕೃತ ಶಾಲೆಯನ್ನ ಪಬ್ಲಿಕ್ ಡೊಮೈನ್ ಅಲ್ಲಿ ನೀವು ಪ್ರಕಟಿಸಬೇಕು. ಪ್ರಕಟಿಸ್ತಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ಅದು ಗೊತ್ತಾಗಲ್ಲ. ಹಾಗಾಗಿ ಮತ್ತೆ ಮೊರೆ ಹೋಗಿ ಅವರು ಅನ್ಯಾಯಕ್ಕೆ ಒಳಗಾಗ್ತಾರೆ. ಒಟ್ನಲ್ಲಿ ಪೋಷಕರ ಸಿಬಿಎಸ್ಇ ಒಲವಿನಿಂದ ಬೇಡಿಕೆ ಹೆಚ್ಚಾಗೋದ್ರ ಜೊತೆಗೆ ಮಾನ್ಯತೆ ಇಲ್ಲದ ಶಾಲೆಗಳು ತಲೆ ಎತ್ತುತ್ತಿವೆ. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಇದೀಗ ಫಿನೋಲೆಕ್ಸ್ ಅರ್ಪಿಸುವ ವೆದರ್ ರಿಪೋರ್ಟ್ ನೋಡೋಣ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.